ದಕ್ಷಿಣ ಭಾರತದ ಚಲನಚಿತ್ರರಂಗ ಮಹಾನಟಿ ಕೀರ್ತಿ ಸುರೇಶ್ಗೆ ಕಂಕಣ ಭಾಗ್ಯ ಒದಗಿದೆ. ಪ್ರಿಯಕರನೊಂದಿಗೆ ನಟಿ ಹಸೆಮಣೆ ಏರ್ಲಿದ್ದಾರೆ. ಆ ಬಗ್ಗೆ ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ. ಅಂದಹಾಗೆ ಈ ಕೀರ್ತಿ ಸುರೇಶ್ ನಿರ್ಮಾಪಕ ಸುರೇಶ್ ಮೆನನ್ ಹಾಗೂ ನಟಿ ಮೇನಕಾ ದಂಪತಿಗಳ ಪುತ್ರಿ. ಗೀತಾಂಜಲಿ ಅನ್ನೋ ಮಲಯಾಳಂ ಚಿತ್ರದ ಮೂಲಕ ನಾಯಕಿಯಾಗಿ ಪಾದಾರ್ಪಣೆ ಮಾಡಿದ್ರು. ನಂತರದಲ್ಲಿ ಧನುಷ್ ಜೊತೆಗೆ ತೊಡರಿ, ಶಿವಕಾರ್ತಿಕೇಯನ್ ಜೊತೆ ರಜನಿ ಮುರುಗನ್, ರೆಮೋ ಚಿತ್ರಗಳಲ್ಲಿ ನಟಿಸಿ ಜನಪ್ರಿಯರಾದ್ರು. ಕಡಿಮೆ ಅವಧಿಯಲ್ಲಿಯೇ ಮುಂಚೂಣಿಯ ನಟಿಯಾಗಿ ಬೆಳೆದ ಕೀರ್ತಿ ಸುರೇಶ್ ವಿಜಯ್ ಜೊತೆಗೆ ಭೈರವ, ಸರ್ಕಾರ್ ಚಿತ್ರಗಳಲ್ಲಿ ನಟಿಸಿ ಮಹಾನಟಿಯಾದ್ರು. ಇನ್ನು ಮಹಾನಟಿ ಚಿತ್ರದ ಮೂಲಕ ಟಾಲಿವುಡ್ಗೆ ಹೋದ ಕೀರ್ತಿಗೆ ಆ ಚಿತ್ರಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿಯೂ ಲಭಿಸಿತು. ವಾಣಿಜ್ಯ ಚಿತ್ರಗಳಲ್ಲಿ ನಟಿಸುತ್ತಿದ್ದ ಕೀರ್ತಿ ಪೆಂಗ್ವಿನ್, ಸಾಣಿ ಕಾಯ್ದಂ ಚಿತ್ರಗಳನ್ನ ಆಯ್ಕೆ ಮಾಡಿಕೊಂಡ್ರು. ಸದ್ಯ ರಿವಾಲ್ವರ್ ರೀಟಾ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ. ಅಲ್ಲದೆ ಬೇಬಿ ಜಾನ್ ಚಿತ್ರದ ಮೂಲಕ ಬಾಲಿವುಡ್ನಲ್ಲಿ ಪಾದಾರ್ಪಣೆ ಮಾಡಲಿದ್ದಾರೆ. ವರುಣ್ ಧವನ್ ಜೊತೆಗೆ ನಟಿಸಲಿದ್ದಾರೆ. ಅಂದಹಾಗೆ ಅಟ್ಲಿ ನಿರ್ಮಿಸುವ ಈ ಚಿತ್ರ ವಿಜಯ್ ನಟನೆಯ ತೇರಿ ಚಿತ್ರದ ಹಿಂದಿ ರೀಮೇಕ್. ಡಿಸೆಂಬರ್ ಅಂತ್ಯದಲ್ಲಿ ಕ್ರಿಸ್ಮಸ್ ರಜಾ ದಿನಗಳಲ್ಲಿ ಈ ಚಿತ್ರ ಬಿಡುಗಡೆಯಾಗಲಿದೆ. ಇನ್ನು ನಟಿಯರ ಸುತ್ತ ಗಾಸಿಪ್ಗಳು ಸರ್ವೇ ಸಾಮಾನ್ಯ. ಹಾಗೆಯೇ ಕೀರ್ತಿ ಸುರೇಶ್ ಹಲವು ಪ್ರೇಮ ವಿವಾದಗಳಲ್ಲಿ ಸಿಲುಕಿದ್ರು. ಸಂಗೀತ ನಿರ್ದೇಶಕ ಅನಿರುದ್ಧ್ ಜೊತೆಗಿನ ಫೋಟೋದಿಂದಾಗಿ ಇಬ್ಬರು ಪ್ರೀತಿಸುತ್ತಿದ್ದಾರೆ ಅನ್ನೋ ವದಂತಿ ಹಬ್ಬಿತು. ಆದ್ರೆ ಕೀರ್ತಿ ಕುಟುಂಬದವರು ಇದನ್ನ ನಿರಾಕರಿಸಿದ್ರು. ಅಂದಹಾಗೆ ಕೀರ್ತಿ ಸುರೇಶ್ ನಿಜವಾಗಿಯೂ ಮದುವೆ ಆಗಲಿದ್ದಾರೆ. ಹೌದು, ಕೀರ್ತಿ ಸುರೇಶ್ ವಿವಾಹದ ಸಿದ್ಧತೆಗಳು ಸದ್ದಿಲ್ಲದೆ ನಡೀತಿದೆ ಅನ್ನೋದು ಗೊತ್ತಾಗಿದೆ. ಡಿಸೆಂಬರ್ 12ರಂದು ಕೀರ್ತಿ ಅವರ ವಿವಾಹ ನಡೆಯಲಿದೆ. 15 ವರ್ಷಗಳಿಂದ ಪ್ರೀತಿಸುತ್ತಿದ್ದ ಆಂಟನಿ ಥಟ್ಟಿಲ್ ಅವರನ್ನ ಕೀರ್ತಿ ಮದುವೆ ಆಗಲಿದ್ದಾರೆ. ಇನ್ನು ಗೋವಾದಲ್ಲಿ ಈ ವಿವಾಹ ನಡೆಯಲಿದೆ. ಅಲ್ಲದೆ ಆಂಟನಿ ಮೂಲತಃ ಉದ್ಯಮಿ ಎನ್ನಲಾಗಿದೆ. ಶೀಘ್ರದಲ್ಲೇ ಕೀರ್ತಿ ಈ ಬಗ್ಗೆ ಅಧಿಕೃತವಾಗಿ ಘೋಷಿಸುವ ನಿರೀಕ್ಷೆಯಲ್ಲಿದ್ದಾರೆ ಅವರ ಫ್ಯಾನ್ಸ್.